ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನ ಹಳ್ಳಿ. ಸ್ನೇಹಿತರೆ, ನೆನ್ನೆ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಯಿತು. ಆ ಮ್ಯಾಚಲ್ಲಿ ನಿಜಕ್ಕೂ ಕೂಡ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಎರಡೂ ಕೂಡ ಮೂರ್ಖರಲ್ಲ, ಅವರೊಂಥರ ಅಪರಾಧಿಗಳು. ಆ ಥರ ಕೆಲಸವನ್ನು ಅವರು ಮಾಡಿದ್ದು. ಯಾವ ರೀತಿ ಅಂತಂದರೆ, ಈ ಶ್ರೀಲಂಕಾ ಟಾಸ್ ಗೆದ್ದರು. ಇದುವರೆಗೂ ಅವರ ಟ್ರ್ಯಾಕಿಂಗ್ ಯಾವ ರೀತಿ ಇದೆಯಪ್ಪ, ಚೇಸ್ ಮಾಡಿ ಗೆದ್ದಿದ್ದಾರಾ? ನ್ಯೂಜಿಲ್ಯಾಂಡ್ ಮೇಲೆ ಸೋತರು, ಮತ್ತು ಇನ್ನೊಂದು ಯಾವುದೋ ಇತ್ತಲ್ಲಪ್ಪ, ಇಂಗ್ಲೆಂಡ್ ಮೇಲೆ ಚೇಸ್ ಮಾಡೋಕ್ಕಾಗಿಲ್ಲ. 145 ರನ್ ಚೇಸ್ ಮಾಡೋಕ್ಕಾಗಲಿಲ್ಲ ಇಂಗ್ಲೆಂಡ್ ಮೇಲೆ, 168 ರನ್ ಚೇಸ್ ಮಾಡೋಕ್ಕಾಗಲಿಲ್ಲ ಇಂಗ್ಲೆಂಡ್ ಮೇಲೆ. ಇಂಥದ್ರಲ್ಲೂ ಕೂಡ ನಾವು ಮತ್ತೆ ಚೇಸ್ ಮಾಡ್ತೀವಿ. ಅದು ಯಾವ ಇದ್ರ ಮೇಲೆ, ಅದು ಯಾವ ಯಾಂಗಲ್ಲಾಗ ಅವ್ರು ಚೇಸಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು, ಐ ಡೋಂಟ್ ನೋ. ಚೇಸಿಂಗ್ ಅಂತೂ ಸೆಲೆಕ್ಟ್ ಮಾಡಿಕೊಂಡ್ರು. ಪಾಕಿಸ್ತಾನದವ್ರಿಗೆ ಚೇಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಡಮಾಲ್ ಡಿಮಿಲ್ ಅಂತ ಹೊಡೆದು ಬಿಡ್ತಾರೆ, ಅದು ಮಾತ್ರ ಗೊತ್ತು ಅವರಿಗೆ. ಚೇಸ್ ಮಾಡಿ ಗೆದ್ದಿರೋದು ಅವ್ರು ತುಂಬಾ ಕಮ್ಮಿ. ಅದರಿಂದ ಅವ್ರಿಗೊಂಥರ ಬಲ ಸಿಕ್ಕಿದಂಗೆ ಆಯಿತು. ಸರಿಯಾಗಿ ಹೊಡೆಯೋಕ್ಕೆ ಶುರು ಮಾಡಿರು. ಸರಿಯಾಗಿ ಅಂದ್ರೆ ವಿಪರೀತಾರಿ ಆರೆಂಜ್ ಫರಾನ ಯಾರ ಇದ್ದಾರಲ್ಲ, ಆ ವ್ಯಕ್ತಿ 100 ಮಾಡಿದ್ರು. ಓಕೆ, ಮಾಡಲಿ, ನೋ ಪ್ರಾಬ್ಲಮ್. 15 ಓವರ್ಗೆ ಸುಮಾರು 162 ರನ್ನೇನ ಹೊಡೆದಿದ್ರು. ಆದರೆ ಕೊನೆಗೆ ಅವರು, ನಾವು ಆ ಮೊಮೆಂಟಮ್ಮಲ್ಲಿ ಅಂದ್ಕೊಂಡಿದ್ದು 162 ರನ್ನು, ಒಂದೇ ವಿಕೆಟ್ ಬಿದ್ದಿದ್ದು. ಇಂತಹ ಸಮಯದಲ್ಲಿ ಮೋಸ್ಟ್ಲಿ 230 ರನ್, 240, 250 ಹೊಡಿಬೋದು ಅಂತ. ಆದರೆ ಅವರು ಹೊಡೆಯೋಕ್ಕಾಗಿದ್ದು ಕೇವಲ 212 ರನ್, 8 ವಿಕೆಟ್ಗಳನ್ನ ಕಳ್ಕೊಂಡು. ಯಪ್ಪ, 8 ವಿಕೆಟ್ಗಳನ್ನ ಕಳ್ಕೊಂಡು ಅವ್ರು ಹೊಡೆಯೋಕ್ಕಾಗಿದ್ದು ಅಷ್ಟೇ. ಆಮೇಲೆ ಈ ಶ್ರೀಲಂಕಾ ಬೌಲಿಂಗು ಏನಾಯ್ತರಪ್ಪ ನಿಮ್ಮದು? ಶ್ರೀಲಂಕಾದ ಬೌಲಿಂಗು ನಿಜಕ್ಕೂ ಕೂಡ ಎಷ್ಟು ಕಳಪೆ ಆಗಿದೆ ಅಂದರೆ, ಈ ಇಂಗ್ಲೆಂಡ್ ಮೇಲೆ ಮತ್ತು ನ್ಯೂಜಿಲ್ಯಾಂಡ್ ಮೇಲೆ ಚೆನ್ನಾಗೇ ಹಾಕಿದ್ರು, ವೆರಿ ಗುಡ್ ಬೌಲಿಂಗ್ ಅಂತ ಅಂದ್ಕೊಂಡ್ವಿ. ಆದರೆ ಪಾಕಿಸ್ತಾನದ ಮೇಲೆ ಅದು ಏನಾಯ್ತು ರೀ ಸ್ವಾಮಿ? ಶ್ರೀಲಂಕಾ ಟೀಮ್ಗೆ ಒಂದೇ ಒಂದು ಕಿವಿ ಮಾತನ್ನು ನಾನು ಹೇಳ್ತೀನಿ. ಏನಪ್ಪ ಅಂತಂದರೆ, 2011 ವರ್ಲ್ಡ್ ಕಪ್ ಟೈಮಲ್ಲಿ ಇದ್ರಲ್ಲ ಪ್ಲೇಯರ್ಸು, 14-15 ವರ್ಷದ ಹಿಂದೆ, ಲಸಿತ್ ಮಲಿಂಗ, ಕುಮಾರ್ ಸಂಗಕ್ಕರ, ಮಹೇಲಾ ಜಯವರ್ಧನೆ, ತಿಲಕರತ್ನೆ ದಿಲ್ಶಾನ್, ಉಪುಲ್ ತರಂಗ, ನುವಾನ್ ಕುಲಶೇಖರ, ತಿಸಾರ ಪೆರೇರ, ಈ ರೀತಿಯಾದಂಥ ಅದೇ ಪ್ಲೇಯರ್ನೇ ತಂದು ಇಲ್ಲಿ ಕೂರಿಸ್ಬಿಡಿ, ಇವರಿಗೆಲ್ಲ ಗೇಟ್ ಪಾಸ್ ಕೊಡು. ಶಣಕ ಒಬ್ಬರನ್ನ ಬಿಟ್ಟರೆ ಅಲ್ಲಿ ಅಂತಹ ಬ್ಯಾಟ್ಸ್ಮ್ಯಾನು, ಬೌಲಿಂಗು ಬೇಜಾರಾಗ್ಬಿಟ್ಟಿದೆ ಆ ಟೀಮ್ ನೋಡಿ. ನಾವು ಅಂದ್ಕೊಂಡ್ವಿ ಏನಂತ, ಈ ಟೂರ್ನಿಮೆಂಟ್ನ ಸ್ಟಾರ್ಟಿಂಗ್ ಒಂದು 3 ಮ್ಯಾಚು ಚೆನ್ನಾಗಿ ಗೆದ್ದರು. ಆ ಆಸ್ಟ್ರೇಲಿಯಾನ ಸೋಲಿಸಿದಾಗ ಪರವಾಗಿಲ್ಲ, ಶ್ರೀಲಂಕಾ ಟೀಮ್ ಹಳೆಯ ಶ್ರೀಲಂಕಾ ಟೀಮ್ ಆಗಿ ಮಾರ್ಪಾಡಾಗ್ತಾ ಇದೆ. 2011 ಶ್ರೀಲಂಕಾ ಟೀಮ್ನ ನಾವು ನೋಡ್ಬೋದು ಅಂದ್ಕೊಂಡ್ರೆ, ಆಮೇಲೆ ತುಪ್ಪು ಅಂತ ಉದುರಿದ್ನ ನೋಡಿದ್ರೆ ಇವರು ಜಿಂಬಾಬ್ವೆಗಿಂತ ಕಡೆ ಈ ಟೀಮು. ಅದಾದಮೇಲೆ ಏನಾಯಿತು ಅಂತಂದರೆ, ಶ್ರೀಲಂಕಾ ಟೀಮ್ದು ಅದಾಯ್ತಾ, 212 ರನ್ ಆಯಿತಾ. ಶ್ರೀಲಂಕಾದವರು ಬ್ಯಾಟಿಂಗಿಗೆ ಬಂದರು, ಇವ್ರ ಕೈಲಿ ಚೇಸ್ ಮಾಡೋಕ್ಕಾಗಲಿಲ್ಲ ಬಿಡಿ. 212 ರನ್ ಹೊಡೆದಿದ್ರೆ ಇವರು 207 ರನ್ ಹೊಡೆದ್ರು. ಅದರಲ್ಲಿ ಸ್ಟಾರ್ಟಿಂಗು ಸುಮಾರಾಗಿ ಆಡಿದ್ರು, ಒಂದು 6 ಓವರ್ 7 ಓವರ್ ತನಕ. ಆಮೇಲೆ ವಿಕೆಟ್ ಪರೇಡ್ ಇವ್ರದ್ದು ಬೀಳಕತ್ತು, ನಿಧಾನಕ್ಕೂ ಬೀಳದಕ್ಕತ್ತು. ಮಿಡ್ಲ್ ಓವರ್ಗೆಲ್ಲ ಸುಮಾರಾಗಿ ಆಡಿದ್ರು. ಆದರೆ ನನಗೆ ಶ್ರೀಲಂಕಾದು ಬ್ಯಾಟಿಂಗ್ ಇಷ್ಟ ಆಗಿದ್ದು ಎಲ್ಲಿ ಅಂತಂದರೆ, ಲಾಸ್ಟ್ 3 ಓವರಲ್ಲಿ ಶಣಕಾರ, 3 ಓವರಲ್ಲ, ಲಾಸ್ಟ್ 2 ಓವರಲ್ಲಿ 12 ಬಾಲಿಗೆ 46 ರನ್ ಏನೋ ಬೇಕಾಗಿತ್ತು. ಯಪ್ಪ, 46 ಅಲ್ಲ, 50 ಅಂದ್ಕೊಂತೀನಿ, ಅಷ್ಟು ಬೇಕಾಗಿತ್ತು. ಯಪ್ಪ, ಆ ವ್ಯಕ್ತಿ ಶಣಕ, ದಸುನ್ ಶಣಕ, ಯಾಟ್ಸ್ ಆಫ್ ಹೇಳ್ಬೇಕು ಆ ವ್ಯಕ್ತಿಗೆ. ಆ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿಬಿಟ್ರು. ಕೊನೆಗೆ 2 ಬಾಲ್ಗೆ 6 ರನ್, ಆ ರೀತಿ ತಂದು ನಿಲ್ಲಿಸಿದ್ರು. 6 4 ಆಮೇಲೆ ಹೇಳಿದಂತೆ 6 4 ಹೊಡೆದ್ರು ನೋಡಿ. ಆದರೆ ಕೊನೆಗೆ 2 ಬಾಲ್ಗೆ 6 ರನ್ ಬೇಕಿತ್ತು. ಆವಾಗ
ಒಂದು ಬಾಲ್ ಏನೋ ಮಿಸ್ ಮಾಡಿಬಿಟ್ರು, ಎರಡನೇ ಬಾಲ್ ಒಂದು ಬಾಲ್ ಗಾರ್ನಲ್ಲಿ ಬೇಕಿತ್ತಲ್ಲ, ಅವಾಗ ನಿಜಕ್ಕೂ ಕೂಡ ಶ್ರೀಲಂಕಾದವ್ರಿಗೆ ಮೋಸ ಆಯಿತು ಅಂತ ನನಗನ್ಸುತ್ತೆ. ಅದು ಕಂಪ್ಲೀಟ್ಲಿ ವೈಡ್ ಬಾಲ್ ಅಂದ್ಕೊಂಡು ಅವರು ಬಿಡ್ತಾರೆ, ಆದರೆ ಅಂಪೈರ್ ಅಲ್ಲಿ ವೈಡ್ ಕೊಡೋದಿಲ್ಲ. ಸೊ ಇದೊಂದು ಇವರು ಒಂದು ರಿವ್ಯೂ ತಗೋಬೋದಿತ್ತಾ ಅಥವಾ ರಿವ್ಯೂ ಎಲ್ಲ ಹೊಲ್ಟೋಗ್ಬಿಟ್ಟಿದ್ವಾ ಅಂತ ನನಗನ್ನಿಸ್ತಾ ಇದೆ. ಒಂದು ರಿವ್ಯೂ ಉಳ್ಕೊಂಡಿದ್ರೆ ರಿವ್ಯೂ ತಗೋಬೋದಿತ್ತು. ಸೊ ಇವರು ರಿವ್ಯೂನು ತಗೊಳ್ಳಿಲ್ಲ, ಬಟ್ ಮೋಸ ಆಯಿತು. ಕಂಪ್ಲೀಟ್ಲಿ ವೈಡ್ ಬಾಲ್ ಅದು, ಅವರು ಬಿಟ್ಟಿದ್ದಾರೆ, ಆಡೇ ಇಲ್ಲ ಅದನ್ನು ಶನಕ. ಮೋಸ್ಟ್ಲಿ ಇನ್ನೊಂದು ಬಾಲ್ ಹಾಕಿದರೆ ಪಂದ್ಯದ ದಿಕ್ಕು ಬೇರೆ ಆಗಿರೋದೇನೋ, ಅಥವಾ 4 ಹೋಗಿ ಸೂಪರ್ ಓವರ್ಗೆ ಹೋಗ್ಬೋದಿತ್ತು, ಅಥವಾ 6 ಹೊಡೆದು ವಿನ್ ಮಾಡಿಸ್ಬೋದಿತ್ತು, ಏನೋ ಒಂದು ಆಗಿರೋದು. ಸೊ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಈ ಅಂಪೈರ್ಗಳು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವನು ನನ್ನ ಮುದ್ದು ಮಗ ಏನು ಕೇಳ್ತಾವನೆ, ಏನಪ್ಪ ಹೇಳು, ಬಸ್ ಹೇಗಿದೆ ಅಂತ ಕೇಳ್ತಾವನೆ ಅಲ್ವೇನವ? ಹೆಂಗಿದೆ ಬಸ್ಸು ದಯಮಾಡಿ ಹೇಳಿ. ಎಲ್ಲಿಂದ ತಗೊಂಡೆಪ್ಪ? ಬಸ್ ಸ್ಟ್ಯಾಂಡ್. ಎಷ್ಟು ಕೊಟ್ಟೆ? ನಾನು ಹೇಳ್ಬೇಕಾ? ನೀನೇ ಹೇಳು, ಎಷ್ಟು ಕೊಟ್ಟೆ? ನಾನು ಕೊಡ್ಸಿರೋದಾ? ಎಷ್ಟು ಕೊಟ್ಟಿರೋದಿದು? ಹಂಗೆ ಮಾಡಬಾರ್ದು ಸ್ನೇಹಿತರೆ. ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಮಧ್ಯೆ ಬಂದು ಬಿಡ್ತಾರೆ. ಅವರಿಗೆ ಇದು ಒಂದಂದರೆ ಖುಷಿ. ಗಿರಿ ಬಾಗಿರಿ, ಏನಾರು ಒಂದು ಡೈಲಾಗ್ ಹೇಳಲ್ಲ? ಓಕೆ ಗಿರಿ, ಓಕೆ. ಅವನು ಡೈಲಾಗ್ ಏನು ಹೇಳಲ್ಲ ಅಂತಿದ್ದಾನೆ ಫ್ರೆಂಡ್ಸ್. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.